ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇಲ್ಲಿ ನೀರು ಹಾಕೋಕ್ಕೆ ಅಂತ ಬಂದಿದ್ವಿ. ಅಷ್ಟರಲ್ಲೇ ನನ್ನ ಮಗಳಿಗೆ ತಾವರೆ ಬೇಕಂತೆ, ಅವಳೇ ಕೊಯ್ತಾಳಂತೆ ಅಂತ ಹೇಳ್ತಾ ಇದ್ದಾಳೆ. ಸೊ ಇಲ್ಲಿ ಕೆಳಗಡೆ ಕರ್ಕೊಂಡು ಬಂದಿದ್ವಿ ಹೆಂಗೋ ಮಾಡಿ. ಸೊ ಇವಾಗ ಅವಳಿಗೆ ತಾವರೆ ಬೇಕಾಗಿದ್ದು ಕೊಯ್ದು ಕೊಟ್ಬಿಟ್ಟು ಹೋಗಬೇಕು. ಇರೋದೇ ಒಂದು ಅರಳಿರೋದು ಇವತ್ತು, ಒಂದಂದರೆ ಒಂದು ಜಾತಿ ಇದಷ್ಟೇ, ಇದು ಒಂದೇ ಇರೋದು. ಇದರಲ್ಲೆಲ್ಲ ಇನ್ನೂ ಮೊಗ್ಗು ಇದೆಯಷ್ಟೇ ನೋಡಿ, ಮೊಗ್ಗಿದೆ, ಅರಳಿಲ್ಲ. ಇಳಿ ಸೊ ಕೊಯ್ ಯಾವ್ದು ತೆಕ್ಕೋ ಇದು ಬರುತ್ತೆ. ಯಾವ್ದು ಬೇಕು ನನಗೆ? ಹಾಂ, ಯಾವುದು ಯಾವ್ದು ಬೇಕದು? ತೆಕ್ಕೊಳಕ್ಕ ಅಮ್ಮ ಕೊಯ್ಕ ಎಲ್ಲ ಮತ್ತೆ ಸುಮ್ಮನೆ ಕೊಯ್ಯೋದು. ಆಮೇಲೆ ಎಲ್ಲಾದರೂ ಬಿಸಿಲಲ್ಲಿ ಇಟ್ಬಿಟ್ಟು ಬಾಡೋಯ್ತು ಅಂತ ಹೇಳ್ತಾ ಇರ್ತಾಳೆ. ತೋರಿಸಿಲಿ ಎಷ್ಟು ತಗೊಂಡು ತೋರಿಸು. ಎಸ್, ಬಾ ಹೋಪ. ಎಲ್ಲ ಮೀನುಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಬಿಸಿಲಿಗೆ. ಬಾ 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 ಇನ್ನು ಒಪ್ಪದು ಆಗ ಬಾ ಮಗಳು ಬಾ. ಎಲ್ಲಿದ್ದು ದೊಡ್ಡ ಮೀನು? ಇಷ್ಟು ದೊಡ್ಡದಿಪ್ಪದು. ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಬರ್ತಾಯಿದೆ. 9 ಗಂಟೆ ಆದಾದ್ರೆ ಆಯಿತು. ಇವಳಿನ್ನ ಹೋಗೋಣ ಕೆಳಗಡೆ ಅಂತಂದರೆ ಬರ್ತಾಯಿಲ್ಲ. ಬಾ ಹೋಪ, ಸಾಕು ಮಗಳು, ಬೇರೆ ಕೆಲಸ ಇತ್ತು ಹೋಪ. ಹೋಗ್ತಾ ನೀನು ಬಾಕಿ ಅಪ್ಪೆ ಮತ್ತೆ ನಾವು ಅಂತೀವಿ. ಹಪ್ಪ ಎಂತ ಮಾಡ್ಕೊ? ಬದನೆಕಾಯಿ. ಇವಾಗ ಹಾಂ ಫ್ರೆಂಡ್ಸ್, ಇವಾಗ ಫಂಕ್ಷನ್ಗೆ ಹೋಗೋಕ್ಕೆ ರೆಡಿಯಾಗಿ ಅಷ್ಟೇ. ನನ್ನ ಹಸ್ಬೆಂಡ್ ಮೊಬೈಲ್ ತೊಗೊಂಡ್ಬಂದಿಲ್ಲ, ಚಾರ್ಜಲ್ಲಿದೆ ತೊಗೊಂಡು ಅಂತ ಹೇಳಿದ್ರು. ಇವಾಗ ವಾಪಸ್ ಹೊರಡ್ತಾ ಇದ್ದೀವಿ. ಇನ್ನು ಟೈಮ್ ಇವಾಗ ಆಲ್ರೆಡಿ 10:30 ಆಯಿತು. ನಮ್ಮ ಅತ್ತಿಗೆ ಮನೆಯಲ್ಲಂದರೆ ನಮ್ಮ ಹಸ್ಬೆಂಡ್ ಅವರ ದೊಡ್ಡಪ್ಪನ ಮಗಳ ಮನೆಯಲ್ಲಿ ಪೂಜೆ ಇರೋದು. ಸೊ ಬನ್ನಿ, ಬೇಗ ಹೋಗಿ ಫೋನ್ ತೊಗೊಂಡು ಬರಬೇಕು. ಆಮೇಲೆ ಮತ್ತೆ ನೋಡೋಣ, ಅದರ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಇಲ್ಲ ಅಂತಂದರೆ ಇಲ್ಲ, ಈ ಬ್ಲಾಗ್ ಮನೆಗೆ ಬಂದ ನಂತರ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನೋಡೋಣ. ಹಾಗೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇನ್ನು ವಾಪಸ್ ಬರ್ತಾಯಿದ್ದೀವಿ. ಸ್ವಲ್ಪ ಕೆಲಸ ಎಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಮನೆಗೆ ರೀಚ್ ಆಗುವಷ್ಟರಲ್ಲಿ ಸಂಜೆನೇ ಆಗೋಗ್ಬಿಟ್ಟಿತ್ತು. ಈ ವಿಡಿಯೋನ ಪೋಸ್ಟ್ ಮಾಡೋದು ಸ್ವಲ್ಪ ಲೇಟೇನೇ ಆಯಿತು, ಬಟ್ ಏನೂ ಮಾಡೋಕ್ಕಾಗಲ್ಲ. ಒಂದೊಂದ್ಸರಿ ಈ ಥರ ಆಗುತ್ತೆ. ಟೈಮ್ ಆಗಿರಲಿಲ್ಲ ನಂಗೆ ಎಡಿಟ್ ಮಾಡೋಕ್ಕೆ. ಬಟ್ ಆದಷ್ಟು ವಿಡಿಯೋಸನ್ನು ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿಬಿಟ್ಟು. ಕೆಲವೊಂದ್ಸಲಿ ನಾವೇನೋ ಅಂದ್ಕೊಂಡಿರ್ತೀವಿ, ಬಟ್ ಅದು ಆಗೋದೇ ಇಲ್ಲ. ಆ ಥರ ಆಗಿದೆ ಇವತ್ತು. ಒಂದು ವಿಡಿಯೋ ಇದೆ, ಅದೊಂದು ಅಪ್ಲೋಡ್ ಮಾಡಿಬಿಟ್ರೆ ಆಮೇಲೆ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ವೀಡಿಯೋಸ್ ಬರ್ತಾ ಹೋಗುತ್ತೆ. ಆಯಿತಾ, ಇನ್ನು ಮನೆಗೆ ರೀಚ್ ಆದ ನಂತರ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಇಲ್ಲಿ ಮನೆ ಹತ್ರ ರೋಡ್ ಹತ್ರ ಬಂದಿದ್ದೀವಿ. ಸುಮ್ಮನೆ ವಾಕಿಂಗ್ ಅಂತ ಬಂದಿದ್ದು. ಮಗಳು ಕೂಡ ಇಲ್ಲೇ ಇದ್ದಾಳೆ ನೋಡಿ, ಬದನೆ ಗಿಡ ಇಲ್ಲೇ ಇದೆ. ಹಾಗೆ ಬರ್ತಾ 2 ಪ್ಯಾಷನ್ ಫ್ರೂಟ್ ಸಿಕ್ಕಿತ್ತು. ಇದನ್ನು ಇಲ್ಲೇ ಕುತ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡೆ. ಇವಳಿಗೂ ತುಂಬ ಇಷ್ಟ. ಇವಳು ಮೂಗಿಗೇನೋ ಗಾಯ ಮಾಡ್ಕೊಂಡಿದ್ದಾಳೆ ನೋಡಿ. ಕತ್ತಿ ಕೊಡ್ತೇವೆ, ಒಂದು ನಿಮಿಷ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಆಚೆ ತರಕ್ಕಿತ್ತು ನೋಡಿ ಫ್ರೆಂಡ್ಸ್. ಪ್ಯಾಷನ್ ಫ್ರೂಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಫುಲ್ ಸ್ವೀಟ್ ಆಗಿದೆ. ಅದು ಮರದಿಂದನೇ ಬಿದ್ದುಬಿಟ್ಟಿತ್ತು. ಅವು ಚೆನ್ನೆಮಣೆ ಮರ ಇದ್ದಲ್ಲ, ಚೆನ್ನೆಕಾಯಿ ಮರ. ಇದು ನೋಡಿ ಫ್ರೆಂಡ್ಸ್, ಇದು ಚೆನ್ನೆಕಾಯಿ ಅಂತ ಬರುತ್ತಲ್ವಾ, ಅದ್ರ ಮರ ಅಂತ ಹೇಳಿದ್ದೆ. ಅದು ಅಷ್ಟಪ್ಪ ನಾವು ಹೆರ್ಕೊ ಸಕ್ಕತ್ತಾಗಿದೆ ಫ್ರೆಂಡ್ಸ್, ಸ್ವೀಟಾಗಿ ತುಂಬ ಚೆನ್ನಾಗಿದೆ. ಹೇಗಿದ್ದು? ಹಿಂಗೋಬೇಕಾ? ಹಾಂ ನೋಡಿ, ಸನ್ಲೈಟ್ ಮುಖಕ್ಕೇ ಬಡೀತಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವರಿಲ್ಲಿ ಇದನ್ನು ಕತ್ತಿ ಎಲ್ಲ ತೊಗೊಂಡು ಬನ್ನಿ ಅಂತ ಹೇಳಿದರು. ನಾವು ಹಂಗೆ ಬಂದಿದ್ದು ಆ್ಯಕ್ಚುಲಿ ಹೇಳಬೇಕಂದ್ರೆ.
ಈ ಅಬರೆ ನೆಟ್ಟಿದ್ವಲ್ವ ಅದಕ್ಕೆ ಕೋಲ್ ಬಡಿಯೋಕ್ಕೆ ಅಂತ, ಅದು ಬಳ್ಳಿ ಹಬ್ಬಕ್ಕೆ ಶುರುವಾಗಿದೆ ಅದಕ್ಕೋಸ್ಕರ. ಅಷ್ಟರಲ್ಲಿ ಇದು ಸಿಕ್ತು, ಇದು ತಿಂತ ಕೂತ್ಬಿಟ್ವಿ ಹಾಗೆ. ಸಕ್ಕ ಸ್ವೀಟ್ ಆಗಿದೆ, ಚೆನ್ನಾಗಿದೆ. ಸೂರ್ಯ ದೇವರು ಇಲ್ಲಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸಂಜೆ ಹೊತ್ತು. ವಾ, ಸನ್ಫ್ಲವರ್ಸ್ ಎಲ್ಲ ಸಕ್ಕದಾಗಿ ಕಾಣಿಸ್ತಾ ಇದೆ. ನನ್ನ ಮಗಳು ಇದನ್ನು ತಿಂತಾ ಕೂತಿದ್ದಾಳೆ, ಅವಳಿಗೆ ತುಂಬ ಇಷ್ಟ ಆಗತ್ತೆ. ಓ, ನೀನು ತಿಂದಿದ್ದಿಲ್ಲೇ ನಕ್ಕೊಂಡೆ ಕುದ್ದ, ಇದ್ರ ಹಿಂಗೆ ಮಾಡೋದು ಅಜ್ಜ ಅಷ್ಟಪತಿ ಮರಡ್ತು ಆ ಪಾಪು. ಏನಿಲ್ಲ, ಬದನೆ ಸಸಿ ನೋಡಿ, ಇದು ನಾನೇ ಬೀಜ ಹಾಕಿದ್ದು ಫ್ರೆಂಡ್ಸರಲ್ಲಿ. ಇವಾಗ ಹೂ ಬರ್ತಾ ಇದೆ, ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ನೋಡಿ. ಇಲ್ಲಿ ನಾಳೆ ಬದನೆ ಇದು ಸಿಕ್ಕಿತಾ ಅಪ್ಪಯ್ದಾ ಮೂಗು ನೋಡು. ಇದು ಕೂಡ ಫ್ರೆಂಡ್ಸ್ ಏನು ಗೊತ್ತಾ, ಇಲ್ಲಿ ಬರ್ತಾ ನನಗೆ ಹಲಸಿನ ಹಣ್ಣು ಸ್ಮೆಲ್ ಬಂತು. ನೋಡಬೇಕಾದ್ರೆ 2 ಹಲಸಿನ ಕಾಯಿ ಇತ್ತು, ಅದು ಹಣ್ಣಾಗಿದೆ ಏನು ಅಂತ ಇವಾಗ ಹೋಗಿ ಚೆಕ್ ಮಾಡಬೇಕು. ಆಲ್ರೆಡಿ ಮಾವ ಅದಕ್ಕೆ ಸ್ವಲ್ಪ ಪ್ಲಾಸ್ಟಿಕ್ ಎಲ್ಲ ಕಟ್ಬಿಟ್ಟಿದ್ದಾರೆ. ಅಲ್ಲ ಹಲಸಿನ ನನಗೆ ಗೊತ್ತಿತ್ತು, ನನಗೆ ತುಂಬಾ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ. ಅದು ಘಮ ಬಂದಿದ ತಕ್ಷಣ ಎಲ್ಲಿಂದ ಅಂತ ನೋಡ್ತೀನಿ, ಅಲ್ಲೇ ಇದೆ ಹಲಸಿನಕಾಯಿ. ನೋಡಬೇಕಿದೆ ಹಣ್ಣಾಗಿದೆಯೋ ಅನ್ನೋ ನಂಗೆ ಡೌಟು. ಚೆನ್ನಾಗಿ ಘಮ ಘಮ ಬರ್ತಾಯಿತ್ತು. ಇಲ್ಲಿ ಅಂತ ಇದೆಯಲ್ವಾ, ಅಂದರೆ ಸ್ವಲ್ಪ ಬೇಗನೆ ಆಗುತ್ತೆ ಇದು. ನಿಮಗೆ ಡಿಸೆಂಬರಲ್ಲೇ ಗುಜ್ಜೆ ಸಿಗುತ್ತೆ. ಇವಾಗ ನೋಡಿ ಹಣ್ಣೆ ಆಗಿಬಿಟ್ಟಿದೆ ಹಾಗೆ. ಅದಕ್ಕೆ ಮಾವ ಆಲ್ರೆಡಿ ಪ್ಲಾಸ್ಟಿಕಲ್ಲಿ ಹಾಕ್ಬಿಟ್ಟಿದ್ದಾರೆ. ಗೊತ್ತಿಲ್ಲ ಅವ್ರಿಗೆ ಗೊತ್ತಿದೆಯಾ ಏನು ಅಂತ, ಹಣ್ಣಾಗಿದೆ ಅಂತ ಹೇಳ್ಬಿಟ್ಟು. ನನಗಂತೂ ಘಮ ಬಂದಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಡ್ತು. ನನ್ನ ಮಗಳು ಬರ್ತಾಯಿದ್ದಾಳೆ, ಬಾರೇ ಹಲಸಿನ ಹಣ್ಣಿದ್ದು, ಹಲಸಿನ ಹಣ್ಣು ಹಣ್ಣ ಇದಾ ಗಮ್ಮಡಿವತ್ತು ತುಳಿ ಅಲ್ಲ ಅನ್ನೋದು ಇತ್ತು ತಿರ್ಕೊಂಡು ಬಂದೋಡಿತ್ತೆ. ಅಷ್ಟಪ್ಪ ಲಾಯ್ಕ ಘಮ ಬಂತು. ಮುಟ್ಟಿ ಹೋಗಂತಾರೆ ಗೊಂತಾವ್ತಾ ನೋಡಿ. ಇಲ್ಲಿ ಕಡಿತಾರೆ ಕಡೀರಿ, ಮತ್ತೆಲ್ಲ ಹಾಕಿ ತಿಂದರೆ ಕಷ್ಟ. ಕಾಣಿಸ್ತಾ ಇದೆಯಲ್ವಾ ಫ್ರೆಂಡ್ಸ್, ಇದು ವಿಯಟ್ನಾಂ ಮರಳಿ ಅನ್ನೋ ಜಾತಿ. ಇಷ್ಟು ಚಿಕ್ಕ ಮರ ನೋಡಿ, ಇದು ಬೇಗ ಆಗತ್ತೆ. ಎಂತಾಗ ಗೊಂತಿಲ್ಲ ಎಂತತಿ ಕಣ್ಣಿಗೆ ರಟ್ಟಿತಾ, ಎಷ್ಟು ಲಾಯಕ್ ಪರಿಮಳ ಬತ್ತು ನೋಡಿ. ಮಗಳಿಗೆ ಬತ್ತ ಪರಿಮಳ. ಒಟ್ಟಿಗೆ ಇನ್ನೊಂದು ದಿನಾರ ಕೊಯ್ದು ಹಾಕಡಿ ನೋಡಿ ಗೈಸ್. ನಮ್ಮ ಈ ವರ್ಷದ ಮೊದಲನೇ ಹಲಸಿನ ಹಣ್ಣು. ತೋರಿಸಿ ಹಲಸಿನ ಹಣ್ಣು, ತೋರಿಸಿ. ಹಾಂ, ಚೆನ್ನಾಗಿದೆ. ಅಪ್ಪುಳೆ ಅದೇ ಫಸ್ಟ್ ಹಲಸಿನ ಹಣ್ಣು ಫ್ರೆಂಡ್ಸ್. ಈ ವರ್ಷದ್ದು. ಹಾಂ ಅಪ್ಪು, ಒಂದು ಸತಿ ಏನು ಗೊತ್ತಾ, ಈ ಮರ ಮುರಿದು ಬಿದ್ದಿತ್ತು ನೋಡಿ, ಇಲ್ಲಿದ್ರ ಕಾಂಡ ಮುರಿದಿರೋದು. ಆಮೇಲೆ ಮತ್ತೆ ಚಿಗುರಿದ್ರಲ್ಲಿ ಇವಾಗ ಹಾಕಿರೋದು. ಓ ಎಲ್ಲಿ ಕಂದ ಕರೆಂಟ್. ನಾನೊಂದು ಚೀಲದಲ್ಲಿ ಸ್ವಲ್ಪ ಪೆಪ್ಪರ್ ಇದೆ, ಅದನ್ನು ತಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಏನು ಪರಿಮಳ ಬರ್ತಾ ಇದೆ ಗೊತ್ತಾ. ಯಾರಿಗೆಲ್ಲ ಹಲಸಿನ ಹಣ್ಣು ಇಷ್ಟ ಅದಕ್ಕೆ ಕಮೆಂಟ್ ಮಾಡಿ ಆಯಿತಾ. ಮನೆಗೆ ಬಂದು ಸ್ವಲ್ಪ ಹೊತ್ತಾದರೆ ಮತ್ತೆ ಇವಾಗ ನಾವು ನಮ್ಮ ದೊಡ್ಡ ಮಾವನ ಮನೆಗೆ ಹೊರಟಿದ್ದೀವಿ. ಅಲ್ಲೇನೋ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಹೋಗ್ತಾಯಿದ್ರು. ಸರಿ ನಾವೂ ಬರ್ತೀವಿ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ಆ್ಯಂಡ್ ಇಲ್ಲಿಗೆ ಈ ವ್ಲಾಗ್ ಕೂಡ ನಾನು ಏನು ಮಾಡ್ತೀನಿ, ಅಲ್ಲಿಂದ ಬರಬೇಕಾದ್ರೇ ತುಂಬ ಲೇಟ್ ಆಯಿತು, 7:30 ಹತ್ತಿರ ಆಗಿಬಿಟ್ಟಿತ್ತು. ಹಾಗಾಗಿ ಮತ್ತೆ ನಾನೇನು ವೀಡಿಯೋಸ್ ಕೂಡ ಮಾಡ್ಕೊಂಡಿರಲಿಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.